ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು. ಸೊ ಯಾಕೆ ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ಬರ್ತಾ ಇದೆ, ಏನು ಮೇನ್ ರೀಸನ್ಸ್, ಅದರ ರೂಟ್ ಕಾಸ್ ಏನು ಅಂತ ತಿಳ್ಕೊಂಡ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಸೊ ಹೌ ಕ್ಯಾನ್ ವಿ ಡೂ ಇಟ್ ಏನಂದರೆ, ನಾವು ಮೊದಲು ಒಂದು 4 ಅಂಶಗಳ ಮೇಲೆ ಗಮನವಿರಬೇಕಾಗತ್ತೆ. ಆ್ಯಂಡ್ ವಿ ನೀಡ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್. ಯಾವುದದು 4 ಅಂಶ ಅಂದರೆ, ಲೈಕ್ ನಿಮ್ಮ ಎನ್ವಿರಾನ್ಮೆಂಟ್ ಹೇಗಿದೆ, ನಿಮ್ಮ ಎನ್ವಿರಾನ್ಮೆಂಟ್, ನಿಮ್ಮ ಸುತ್ತಮುತ್ತ ಜನ ಹೇಗಿದ್ದಾರೆ, ಆ್ಯಂಡ್ ನೀವು ಅವ್ರ ಜೊತೆ ಹೆಂಗೆ ಬಿಹೇವ್ ಮಾಡ್ತಾ ಇದ್ದೀರಾ, ನಿಮ್ಮ ವಾತಾವರಣ, ಲೈಕ್ ಇನ್ ಯುವರ್ ಕೆರಿಯರ್, ಇನ್ ಯುವರ್ ಬಿಸ್ನೆಸ್, ಲೈಕ್ ನೀವು ಹೇಗೆ ನಿಮ್ಮ ವಾತಾವರಣ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಆಮೇಲೆ ನಿಮ್ಮ ಹೆಲ್ತ್ ಹೇಗಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮಗೆ ಯಾವುದೋ ಒಂದು ಜೆನೆಟಿಕ್ಸ್ ಮುಖಾಂತರ ಬಂದಿರುವಂಥ ಕಾಯಿಲೆ ಇರ್ಬೋದು, ಅಥವಾ ನಿಮಗೆ ಪರಿಸ್ಥಿತಿ ಮುಖಾಂತರ ಬಂದಿರುವಂಥ ಕಾಯಿಲೆ ಇರ್ಬೋದು, ಲೈಫ್ ಸ್ಟೈಲ್ ಡಿಸೀಸಸ್ ಆಗಿರ್ಬೋದು, ಯಾವುದೇ ಒಂದು ಹಾರ್ಮೋನಲ್ ಇಶ್ಯೂ ಆಗಿರ್ಬೋದು, ಈ ಥರ ಯಾವುದೇ ಒಂದು ಹೆಲ್ತ್ ಇಶ್ಯೂ ಆಗಿದ್ದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್, 3ನೇ ಅಂಶ ಏನದು ಅಂದರೆ ರಿಲೇಷನ್ಶಿಪ್ಸ್. ಓಕೆ, ನೀವು ಫ್ಯಾಮಿಲಿ ಜೊತೆಗೆ ಹೇಗಿದ್ದೀರಾ, ನಿಮ್ಮ ಜೊತೆ ನೀವು ಹೇಗಿದ್ದೀರಾ, ದಟ್ ಮ್ಯಾಟರ್ಸ್ ಅ ಲಾಟ್, ವೆರಿ ಇಂಪಾರ್ಟೆಂಟ್. ಅದಾದ ಮೇಲೆ 4ನೇ ಅಂಶ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಫೈನಾನ್ಸಸ್. ನೀವು ಫೈನಾನ್ಷಿಯಲಿ ಅಬಂಡೆಂಟ್ ಆಗಿದ್ದೀರಾ, ನೀವು ಫೈನಾನ್ಷಿಯಲಿ ನೀವು ಏನು ಸಾಧನೆ ಮಾಡಬೇಕು ಅನ್ನೋದು ಮಾಡಿದ್ದೀರಾ, ಇಲ್ಲ ನಿಮಗೆ ಆ ಒಂದು ಬರ್ಡನ್, ಒತ್ತಡ ಜಾಸ್ತಿ ಇದೆಯಾ. ಓಕೆ, ವೆನ್ ಇಟ್ ಕಮ್ಸ್ ಟು ದ ವೆಲ್ತ್ ಪಾರ್ಟ್ ಆಫ್ ಯುವರ್ ಲೈಫ್, ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಈ ಎಲ್ಲ ರೀಸನ್ಸ್ನ ನೀವು ತಿಳ್ಕೊಂಡು ಯಾವುದರಿಂದ ಓಕೆ ನಮಗೆ ಈ ಒತ್ತಡ ಅಂದು ಕಾಡ್ತಾ ಇದೆ ಅಂದರೆ ಅದನ್ನು ಸಾಲ್ವ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಟು ಹ್ಯಾವ್ ದಟ್ ಅವೇರ್ನೆಸ್ ಅಬೌಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಂಗ್ಸೈಟಿ ಮ್ಯಾನೇಜ್ಮೆಂಟ್, ಜಸ್ಟ್ ಜಾಯಿನ್ ಮೈ ಫ್ರೀ ವೆಬಿನಾರ್. ಲಿಂಕ್ ನನ್ನ ಬಯೋದಲ್ಲಿದೆ, ಕೂಡಲೇ ಜಾಯಿನ್ ಆಗಿ, ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ಅ ಲಾಟ್ ಮೋರ್ ಇನ್ಫಾರ್ಮೇಷನ್ ಟು ಸಾಲ್ವ್ ಯುವರ್ ಇಶ್ಯೂಸ್.